ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನಾನು ಇವತ್ತು ಮತ್ತೆ ಫ್ರೀ ಫೈರ್ ಆಡ್ತಾ ಇದ್ದೀನಿ. ನೀವು ಅಂತಿರ್ಬೋದು ಏಕೆ ನಾನು ಫ್ರೀ ಫೈರ್ ಆಡ್ತಿದ್ದೀನಿ. ಈಗ ನಾವು ಕ್ಲಾಶ್ ಆಫ್ ಸ್ಕ್ವಾಡ್ ಆಡ್ತೀವಿ ನಮ್ಮ ಫ್ರೆಂಡ್ಸ್ ಜೊತೆ. ಕಸ್ಟಮ್ ಗೈಸ್ ಇದು. ನಾನು ಅದನ್ನು ವಿಡಿಯೋ ಕಟ್ ಮಾಡಿದ್ದೆ, ಹಚ್ಚೋದ್ನಲ್ಲ. ಅದಕ್ಕೆ ಇಲ್ಲಿ ನಾನು ನನ್ನ ಫ್ರೆಂಡ್ SG ಹರ್ಷ ಅಂತ ಗೈಸ್. ಅವನು ರಿಯಲ್ ಹೆಸರು ವಿರೂಪಾಕ್ಷ. ಮತ್ತು ಹೇಳಿ ಇನ್ನೊಬ್ಬವನು ನನ್ನ ಬೆಸ್ಟ್ ಫ್ರೆಂಡ್ ಅವ ಗೈಸ್ ಅಜಯ್. ಅವನ ಹೆಸರು ಪ್ಯಾರಿಯಟ್ ಅಜ್ಜು ಅಂತ ಇದೆ. ಇದರ ಇಬ್ಬರು ಆಡ್ತಾಯಿದ್ದೀವಿ. ನಾನು ನನ್ನ ಫೇವ್ರೆಟ್ ಗನ್ಸು ಶಾರ್ಟ್ ಗನ್ ಮತ್ತು MP40 ತೊಗೊಂಡಿದ್ದೇನೆ. ಶಾರ್ಟ್ ಗನ್ ಮತ್ತು MP40 ತೊಗೊಂಡಿದ್ದೇನೆ ಗಾಯ್ಸ್. ಈಗ ಎರಡು ಗನ್ ತೊಗೊಂಡು ನಾನು ಆಡ್ತೇನೆ. ನೋಡಿ ಗಾಯ್ಸ್, ನಾನು ಈಗ ಆಡ್ತೀನಿ ಅಂತ. ಈಗ ಹೋಗ್ತಾಯಿದ್ದೇವೆ ನಾವು. ಅನ್ಲಿಮಿಟೆಡ್ ಗ್ಲೂವಾಲ್ಸ್ಗಳಿವೆ. ಅನ್ಲಿಮಿಟೆಡ್ ಗ್ಲೂವಾಲ್ ಅದಕ್ಕೆ ನೋಡಿ ತೋರಿಸ್ತಾ ಇದ್ದಾರೆ. ಗ್ಲೂವಾಲ್ ಬೀಳ್ತಾ ಇದ್ದಿಲ್ಲ ಗಾಯ್ಸ್. ನನಗೇನೋ ಲ್ಯಾಕ್ ಆಗ್ತಿದ್ದು ಗೊತ್ತಿಲ್ಲ. ನನ್ನ ನೆಟ್ಟೆ ಹೋಗಿತ್ತು ನೋಡಿ, ಅಲ್ಲಿ ನೆಟ್ ಹೋಗಿತ್ತು. ನಂದು 99+ ಆಗಿತ್ತು. 99+ ಆಗಿತ್ತು ಗಾಯ್ಸ್. ಅದಕ್ಕೆ ನಾನೇನು ಜಾಸ್ತಿ ಒತ್ತಲಿಲ್ಲ. ನೋಡಿ ಗೈಸ್, ಈಗ ನನ್ನ ನೆಟ್ ಬಂತು. ನಾನು ಅದಕ್ಕೆ ಗೇಮ್ ಪ್ಲೇ ಸ್ಟಾರ್ಟ್ ಮಾಡಿದ್ದೆ. ನಾನು ಅಲ್ಲೇ ನೆಟ್ ಡ್ರಾಪ್ ಕಡೆ ಕುಂತಿದ್ದಾಗ ನಾನು ನೋಡಿ ಕಾಣ್ತಾ ಇದ್ದಾನೆ ನೋಡಿ. ಅವನು ಡ್ರಾಪ್ ಕಡೆ ಹತ್ತಿ ಕುಂತು ಲೂಟ್ ಹೊಡಿತಾ ಇದೆ. ಅವನು ಈ ಕಡೆ ಹೋಗ್ತಾ ಇದೆ. ನಮ್ಮ ಫ್ರೆಂಡ್ ವಿರೂಪಾಕ್ಷ ಈ ಕಡೆ ಹೋಗ್ತಾನೆ. ಅವನಿಗೆ ಬುಲೆಟ್ ಬೀಳುತ್ತೆ. ಈಗ ನಾನು ಆ ಕಡೆ ನೋಡ್ತೀನಿ. ಅವನಿಗೆ ತುಂಬಾ ಹೆಡ್ ಹೊಡೆಯೋದು ನೋಡ್ತೀನಿ, ಆದರೆ ಅದಾಗಲ್ಲ ಗೈಸ್. ಅದಕ್ಕೆ ಈ ರೌಂಡ್ ಅವನು ತುಂಬಾ ಕ್ಯಾಂಪಿಂಗ್ ಮಾಡ್ತಾನೆ ಗೈಸ್. ಇದರೊಳಗಡೆ ಹೋಗಿ ಕುಂತ್ಬಿಡ್ತಾನೆ ಅವನು. ಆ ಕಂಟೈನರ್ಗಳ ಒಳಗಡೆ ಹೋಗಿ ಕುಂತ್ಬಿಡ್ತಾನೆ ಗೈಸ್. ಅವನು ಹೊರಗಡೆನೇ ಬರೋದಿಲ್ಲ. ನಾವು ಹಾಗೆ ಹೊತ್ತಕ್ತಾನೆ ಇರ್ತೇವೆ. ಹೊಡೆಯೋಕೆ ಹೊತ್ತಕ್ತಾ ಇರ್ತೇವೆ. ಅವನು ಹೊಡೆಯೋದೇ ಹೊರಗೆ ಬರೋದಿಲ್ಲ ಗೈಸ್. ಮತ್ತೆ ಝೋನ್ ಬರ್ತಾಯಿತ್ತು. ಅದಕ್ಕೆ ನಾನು ಮುಂದೆ ಗ್ಲೂವಾಲ್ ಹಾಕ್ಕೊಂಡೆ. ಅವ್ನ ಕಾಲು ಕಾಣ್ತಾಯಿತ್ತು ಇಲ್ಲಿ. ಅವ್ನು ಝೋನ್ ಬರ್ತಾಯಿತ್ತು. ಅದಕ್ಕೆ ನನಗೆ ಅಲ್ಲೇ ಟ್ರ್ಯಾಪ್ ಮಾಡೋಕೆ ನೋಡಿದೆ. ಆದರೆ ಅವನು ಹೊರಗೆ ಬಂದ ಗೈಸ್. ಹೇಗೆ ಹೊರಗೆ ಅಂತ ಗೊತ್ತಿಲ್ಲ, ಆದರೆ ಹೊರಗೆ ಬಂದ. ನಂದು ನೆಟ್ ಹೋಗ್ಬಿಡ್ತು ಗೈಸ್. ಅದೇ ಟೈಮ್ನಲ್ಲಿ ಎಂಥ ಕ್ರೂಷಿಯಲ್ ಟೈಮ್ ನೆಟ್ ಹೋಗ್ಬಿಡ್ತಿತ್ತು ನಂದು. ಝೋನ್ ನೋಡಿದ್ರೆ ಮುಂದೆ ಬರ್ತಾನೆ ಇತ್ತು. ಆಮೇಲೆ ನಾನು ಝೋನಲ್ಲಿ ಸತ್ತಿದ್ದೆ. ಅವನು ಆಗಲೇ ನಮ್ಮ ಫ್ರೆಂಡಿಗೆ ಇನ್ನೊಬ್ಬನಿಗೆ ಹೊಡೆದು ಬಿಟ್ಟಿದ್ದ. ಅಜಯ್ ನೋಡಿ, ಅಲ್ಲಿ ಪ್ಯಾರಿಯಟ್ ಟೀಮ್ ಅಜ್ಜು ಅಂತ ಬಂದಿದೆ ನೋಡಿ. ಇದು ಸೆಕೆಂಡ್ ರೌಂಡ್ ಆಡ್ತೇವೆ ಗೈಸ್. ಈಗ ನಾವು ಸೆಕೆಂಡ್ ರೌಂಡ್ ಈಗ ನೋಡಿ ಗೈಸ್, ನೀವು ಸೆಕೆಂಡ್ ರೌಂಡಿಗೆ ಆಡ್ತೇವೆ. MP40 ಮತ್ತು ನಾನು ಅದೇ ಶಾರ್ಟ್ ಗನ್ ತೊಗೊತೇನೆ. ಮತ್ತು ಹೆಲ್ಮೆಟ್ ಮ್ಯಾಕ್ಸ್ ಮಾಡ್ಕೊತೇನೆ. ಹೆಲ್ಮೆಟ್ನ ಮ್ಯಾಕ್ಸ್ ಮಾಡಿಕೊಂಡು ಸ್ಟಾರ್ಟ್ ಮಾಡೋಕೆ ನೋಡ್ತಿರ್ತೇವೆ ಅಂತ ಅಂತೀನಿ. ನೋಡಿ ಗೈಸ್, ನಮ್ಮ ಫ್ರೆಂಡ್ SG ಹರ್ಷ ಹಾಯ್ ಮಾಡಿ ತೋರಿಸ್ತಾ ಇದ್ದೀನಿ. ನಾನು ಹಾಯ್ ಮಾಡಿ ತೋರಿಸ್ತೀನಿ. ಈಗ ಹೋಗ್ತಾ ಇದ್ದೇವೆ. ಹಾಗೆ ಹೊರಗಡೆ ಹೋಗ್ತಾನಿದೆ. ತುಂಬಾ ಕ್ಯಾಂಪಿಂಗ್ ಗೈಸ್. ಕ್ಯಾಂಪರ್ ಟೈಪ್ ಇದ್ದಾನೆ ಗೈಸ್. ನಾನು ಅಲ್ಲಿ ಕುಂತಿದ್ದ, ನನಗೆ ಕಾಣ್ದ. ಅವನು ಈ ಕಡೆ ಎಲ್ಲ ಬಂದಿದ್ದ. ಅವನು ಇನ್ನೂ ಮುಂದೆ ಹೋಗ್ತಾ ಇಲ್ಲ. ಇನ್ನೇನು ಬರ್ತಾ ಇಲ್ಲ ಗೈಸ್. ಅವನು SG ಹರ್ಷ ಆಡ್ತಾ ಇದ್ದಾನೆ. ನಾನು ಎಲ್ಲಿ ಬರ್ತಾ ಇದ್ದೀನೋ ಅಲ್ಲೇ ನಿಂದಿರ್ತಾ ಇದ್ದ ಗೈಸ್ SG ಹರ್ಷ. ನೋಡಿ ಇಲ್ಲಿ ಮನೆ ಒಳಗಡೆ ಇಲ್ಲಿ ಗ್ಲೂವಾಲ್ ಹಾಕೊಂಡು ಕುಂತಿದ್ದ. ಅವನು ಇನ್ನೂ ಬರ್ತಾಯಿಲ್ಲ. ನಾನು ಒಬ್ಬನೇ ಈಗ ಹೊಡಿಲಿ ಅಂತ ಗ್ಲೂವಾಲ್ ಹೊಡೆಯೋಕೆ ಹೋದೆ. ಅವನು ಗ್ಲೂವಾಲ್ ಹೊಡಿತಾನೆ ಹಾಕ್ಕೊತಾನೆ, ನಾನು ಹೊಡಿತೇನೆ ಅವನು ಹಾಕ್ಕೊತಾನೆ ಗ್ಲೂವಾಲ್ನ. ಆ ಥರ ಆಗ್ತಾಯಿತ್ತು. ಇವನು ಹೊಡಿತಾನೆ ಇದ್ದಿದ್ದಿಲ್ಲ. ಬಂದಾನೆ ಗೈಸ್ ಅವನಲ್ಲಿ. ನಾನೇ ಹೊಡೆದಿದ್ದು ಗೈಸ್ ಅವನ್ನ. ನೋಡಿ, ನಾನೇ ಅವನ್ನ ಕಿಲ್ ಮಾಡಿದ್ದೆ. ನೋಡಿ, ಗಾಡ್ ದ ಕಿಂಗ್ ಗೈಸ್ ಬಂತು ನೋಡಿ. ನನ್ನ ಹೆಸರು. ಈ ಮ್ಯಾಚ್ ನಾನು ತುಂಬ ಚೆನ್ನಾಗಿ ಆಡಿದೆ. ಆಮೇಲೆ ನನ್ನ ನೆಟ್ ತುಂಬ ಹೊಂಟ್ಬಿಡ್ತು ಗೈಸ್. ನಂದು ಅದಕ್ಕೆ ಕರೆಕ್ಟ್ ಆಗಲಿಲ್ಲ ಗೈಸ್ ನನ್ನ ಗೇಮು. ಮತ್ತು ನಾನು ಸೇಮ್ ಹೊಡೆದಿದ್ದೆ, ಆದ ಗಂಟೆ ಕಿಲ್ ಮಾಡಿದ್ದೆ ಅಂತ ಮತ್ತೆ ಸೇಮ್ ಅದೇ MP40 ಮತ್ತು ಶಾರ್ಟ್ ಗನ್ ತೊಗೊಂಡೆ. ಆದರೆ ಈ ಸಲ ಚೇಂಜ್ ಮಾಡಿ MP ತೊಗೊಂಡ್ಬಿಟ್ಟೆ ಗೈಸ್. ನಾನು MP ತೊಗೊಂಡೆ. ನನಗೆ ಅನ್ನಿಸ್ತಾಯಿತ್ತು MP5 ಚಿಪ್ ತೊಗೊಳ್ಳೋಣ ಅಂತ. ಹೋಗಲಿ ಬಿಡು ಅಂತ ನಾನು ಈ ಸಲ ಗ್ಲೂವಾಲ್ ತೊಗೊಂಡಿದ್ದೆ ಇಲ್ಲ ಅನಿಸುತ್ತೆ. ತೊಗೊಂಡಿದ್ದೆ ಗೈಸ್ ಗ್ಲೂವಾಲು. ಅದಕ್ಕೆ ನಾನೀಗ ಅವನು ಕ್ಯಾಂಪಿಂಗ್ ಮಾಡ್ತಾನೆ ಅಲ್ಲ ಗೈಸ್. ಅದಕ್ಕೆ ನಾನು ಕ್ಯಾಂಪಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ನಮ್ಮ ಫ್ರೆಂಡ್ ಮುಂದೇನೆ ಬಂದಿಲ್ಲ ನೋಡಿ. ನಮ್ಮ ಫ್ರೆಂಡ್ ಮುಂದೇನೆ ಬರ್ತಾಯಿಲ್ಲ. ಅವನು ಹಾಗೆ ಬರ್ತಾನೆ ಇದ್ದಾನೆ. ಶಾರ್ಟ್ ಗನ್ ತಗೊತಾನೆ. ನಾನು ಹೊರಗಡೆ ಬಂದವನು ಈ ಕಡೆ ಬಂದಂದರೆ ಹೊಡಿತೀನಿ ಅವನಿಗೆ. ನನಗೆ ತುಂಬ ಡ್ಯಾಮೇಜ್ ಕೊಟ್ಟ. ಡೆಡ್ ಅವನು. ಅದೇ ಅವ್ನು ನೋಡಿ ಗೈಸ್ MP5 ಚಿಪ್ ಗನ್ ಇಟ್ಕೊಂಡಿದ್ದಾನೆ. ಅಂದ್ಕೊಂಡೆ ನಾನು MP5 ಚಿಪ್ ಇಟ್ಕೊಂಡಿರ್ತಾನೆ ಅವನು ಅಂತ. ಇವನು ನೋಡಿ ಇಲ್ಲಿ ಮೇಲ್ಗಡೆ ಹತ್ಕೊಳ್ತಿದ್ದಾನೆ. ನಾನು ಸತ್ತ ಮೇಲೆ ಬರ್ತಾಯಿದ್ದಾನೆ. ಮತ್ತು ಅವ್ನು ಬಂದು ಇಮೋಟ್ ತೋರಿಸ್ತಾ ಇದ್ದಾನೆ ಗೈಸ್. ಟೀಮ್ ಅಪ್ ಮಾಡ್ತಾಯಿದ್ದಾನೆ. ಮುಂದೆ ಹೋಗಿ ಸತ್ತು ಬಿಡ್ತೀನಿ. ಅವನಲ್ಲಿ ಇವರು ಟೀಮ್ ಅಪ್ ಮಾಡ್ಕೊಳ್ತಾನೆ ಇದ್ದಾರೆ.
ಅವನಿಗೆ ಇವನು ಇಮೋಟ್ ತೋರಿಸ್ತಾ ಇದ್ದಾಗ ಆದರೆ ಅದು ಇಮೋಟ್ ನನ್ನ ಕಡೆ ಡೌನ್ಲೋಡ್ ಇಲ್ಲ, ಅದಕ್ಕೆ ನನಗೆ ಕಾಣ್ತಾ ಇಲ್ಲ. ನೋಡಿ ಅಲ್ಲಿ ಅವನು ಇಮೋಟ್ ತೋರಿಸ್ತಾ ಇದ್ದೀನಿ, ಆದರೆ ನಿಮಗೆ ಕಾಣಂಗಿಲ್ಲ ಗಾಯ್ಸ್ ಅದು. ಮತ್ತು ಅವನು ಅಣ್ಣ ಅಂದ್ಕೊಳ್ಳಿ ಅವನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಅವನು ಇಮೋಟ್ ತೋರಿಸ್ತಾನೆ ನನಗೆ, ಇವನು ಮತ್ತೆ ಇಮೋಟ್ ತೋರಿಸ್ ಅಂತ ಇದ್ದಾನೆ ಗಾಯ್ಸ್. ನನ್ನ ಫ್ರೆಂಡ್ ಹರ್ಷ ಅವನು ಇಲ್ಲಿ ಆಡೋಣ ಅಂತಿದ್ದಾನೆ. ನೋಡಿ ಅವನು ಇಲ್ಲಿ ತೋರಿಸ್ತಾ ಇದ್ದಾನೆ. ಇನ್ನು ಅದೇ ಟೈಮಲ್ಲಿ ಅವನಿಗೆ ಕಿಲ್ ಮಾಡೋಣ ಅಂದ್ಕೊಂಡೆ. ನಾನು ಅವನಿಗೆ ಹೇಳಿದೆ ಕಿಲ್ ಮಾಡು ಅಂತ. ಅವನು ಕಿಲ್ ಮಾಡ್ತಾ ಇದ್ದಾನೆ ಗೈಸ್. ಈಗ ನೋಡಿ ಕಿಲ್ ಮಾಡ್ತಾನೆ ಅನಿಸುತ್ತೆ ಅವನು. ಇಲ್ಲಿ ಝೋನ್ ಕಡೆ ಹೋಗ್ತಾಯಿದ್ರು ಇಬ್ಬರು. ನಾನು ಬಿಡಂದೆ ಅವನು ಹೆಡ್ಗಡೆ ಏನು ಮಾಡ್ತಾಯಿದ್ದ. ಅದೇ ಥರ ಇಮೋಟ್ ಮತ್ತೆ ತೋರಿಸ್ತಾ ಇದ್ದಾನೆ ಗೈಸ್. ಆದರೆ ನಮಗೆ ಕಾಣ್ತಾ ಇಲ್ಲ ಅದು. ಬಾ ಫೈಟಿಂಗ್ ಆಡೋಣ ಅಂತಾನೆ, ಆದರೂ ಬರೋಂಗಿಲ್ಲ. ಇನ್ನು ಎಲ್ಲ ಬಂದೂಕುಗಳನ್ನು ಕೆಳಗಡೆ ಹೋಗಿದ್ದಾನೆ. ಓನ್ಲಿ ಕೈಲಿ ಹೊಡೆದಂತ ಮತ್ತೆ ಗನ್ ತೊಗೊತಾನೆ ಅವನು. ಹೋಗೋದು ಮತ್ತೆ ಗನ್ ತೊಗೊತಾನೆ. ಮತ್ತೆ ಒಂದು ನೆಟ್ ಹೋಗ್ತಾಯಿತ್ತು. ಒಂದು ನೆಟ್ ಇದ್ದ ಗೈಸ್ ಒಂದು ಹೋಗ್ತಾಯಿತ್ತು. ಹರ್ಷ ಅಂತ ಇದ್ದಾನೆ, ಒಂದು ನೆಟ್ ಹೋಗ್ತಾಯಿತ್ತು ಗೈಸ್. ಈಗ ಅಲ್ಲಿ ಅಲ್ಲಿದ್ದಾನೆ, ಅವನು ಇಲ್ಲಿದ್ದಾನೆ ಗೈಸ್. ತುಂಬ ಝೂಮ್ ಬರೋಮಟ್ಟ ತಡೀತಾರೆ ಗೈಸ್. ಇಬ್ಬರು ಫೈಟ್ ಆಡೋಂಗೆ ಅಲ್ಲ. ಆಮೇಲೆ ಇವನು ಡ್ಯಾಮೇಜ್ ಕೊಟ್ಮೇಲೆ ಇವನು ನನಗೆ ಡ್ಯಾಮೇಜ್ ಕೊಟ್ಬಿಡ್ತಾನೆ ಗೈಸ್. ತುಂಬ ಡೇಂಜರ್ ಡ್ಯಾಮೇಜ್ ಕೊಟ್ಮೇಲೆ ಅವನು ಸತ್ತು ಬಿಡ್ತಾನೆ. ಈ ಮ್ಯಾಚ್ ನಾವು ಗೆಲ್ತೇವೆ. ಮತ್ತು ಮ್ಯಾಚ್ ನಾವು ಗೆದ್ದಾದ್ಮೇಲೆ ಮತ್ತೆ ಸೆಕೆಂಡ್ ರೌಂಡ್ಗೆ ನಾನು ಮತ್ತೆ ಒಳ್ಳೆ MP14 ತೊಗೊಳ್ತೇನೆ. ಮತ್ತು ಈ ಸಲ AW ತೊಗೊಂಡು ಮತ್ತು ಶಾರ್ಟ್ ಗನ್ ತೊಗೊಂಡೆ. AW ಮತ್ತು MP14 ತೊಗೊಂಡೆ ಗೈಸ್. ನಾನು MP14 ತೊಗೊಂಡೆ ಮತ್ತು ಇದು ತೊಗೊಂಡೆ ಗೈಸ್. ನಾನು ತೊಗೊಂಡೆ. ಈ ಸಲ AW ಹೊಡೆಯೋಣ ಅಂತ ಮಾಡಿದ್ದೆ, ಅದಕ್ಕೆ AW ಕೈ ಎಲ್ಲ ಹೊಡೆದಿದ್ದೆ. ಆದರೆ ಇದು ರೀಲೋಡ್ ಬಿತ್ತಂದ್ರೆ ತುಂಬ ಟೈಮ್ ತೊಗೊಳುತ್ತೆ ಗೈಸ್. ಇದು ಅವ್ನು ಬರ್ತಾನೆ ಗೈಸ್. ಅಲ್ಲಿದ್ದ ನೋಡಿ ಅವನು ತುಂಬ ಗ್ಲೂ ಹಾಕ್ಕೊತಾನೆ. ಅದಕ್ಕೆ ನಾನು ಈ ಸಾರಿ ಗ್ರೆನೇಡ್ ತಂದಿಲ್ಲ ಗೈಸ್. ನಾನು ಬಂದಾಗ ಏನು ಮುಟ್ತಾನೆ ಅಂದ್ಕೊಂಡೆ, ಆದರೆ ನೋಡಲಿಲ್ಲ ಅಲ್ಲಿ ನಿಂತ. ಏನೋ ಮೊದಲು ಅಟ್ಯಾಕ್ ಮಾಡಿದ್ರೆ ನಾವು ಅಟ್ಯಾಕ್ ಮಾಡೋಕ್ಕೆ ಬರುತ್ತೆ. ಬರ್ತಾನಿಲ್ಲ ಗೈಸ್. ಅವರಿಬ್ಬರು ಟೀಮ್ ಅಪ್ ಹಾಕೊಂಡ್ಬಿಟ್ಟಿದ್ದು. ನನ್ನ ಗನ್ ರೀಲೋಡ್ಗೆ ಬಿದ್ದುಬಿಡ್ತು. ನಾನು ಸೋಡಿಸ್ಬಿಟ್ಟ. ನೋಡಿ ಗೈಸ್ ಇವನು ಯಾವಾಗಲೂ ಇಲ್ಲೇ ನಿಂತಿರ್ತಾನೆ. ಓಕೆ ಆಗಲೇ ಇಲ್ಲ ಗೈಸ್ ಅದು ಗೇಮ್ ಕರೆಕ್ಟಾಗಿ. ನೋಡಿ ಇಲ್ಲಿ ಬರ್ತಾನೆ ಅವನು. ಮತ್ತೆ ನೋಡಿ ಇವನು ಮತ್ತೆ ಅವರೊಬ್ಬರದ್ದು ಫೈಟಿಂಗ್ ಸ್ಟಾರ್ಟ್ ಆಗುತ್ತೆ. ಮತ್ತು ಅವನಿಗೆ ಹೊಡಿತಾನೆ ಗೈಸ್ ನಮ್ಮ ಅಜಯ್. ನೋಡಿ ಅಲ್ಲಿ ಇಬ್ಬರದ್ದು ಗ್ಲಿಚ್ ಆಗ್ತಾಯಿದೆ, ಲ್ಯಾಕ್ ಆಗ್ತಾಯಿದೆ ಇಬ್ಬರದ್ದು. ನೋಡಿ ಅವನು ಮತ್ತೆ ಅವ್ರಿಗೆ ಹೊಡ್ತಿದ್ದಾನೆ. ಆ ರೌಂಡ್ ನಾವು ಸೋತೀವಿ. ಮತ್ತು ನಾನು AW ತೊಗೊಳ್ತೇನೆ ಮತ್ತು ಹೊಳಿ ಶಾರ್ಟ್ ಗನ್ ತೊಗೊಳ್ತೇನೆ. ಮತ್ತು ಹೆಲ್ಮೆಟ್ ಎಲ್ಲನೂ ಮ್ಯಾಕ್ಸ್ ಮಾಡ್ಕೊತೇನೆ ಗೈಸ್. ನಾನು ಎಲ್ಲನೂ ಮ್ಯಾಕ್ಸ್ ಮಾಡಿಕೊಂಡು ನಿಂತಿರ್ತೀನಿ. ಫಸ್ಟ್ ನಾನೇ ಓಡೋಕೆ ನೋಡ್ತೇನೆ, ಯಾಕಂದರೆ ಅವರು ಇಬ್ಬರೂ ಆಮೇಲೆ ಇಮೋಟ್ ತೋರಿಸ್ಕೊಂತ ನಿಲ್ತಿದ್ರು. ಅದಕ್ಕೆ ಓಕೆ ನಾನೇ ಓಡೋಕೆ ನೋಡ್ತೇನೆ. ಓಡೋಕೆ ನೋಡ್ತಾ ಇದ್ದೇನೆ. ಇಲ್ಲಿ ಮೇಲೆ ಕುಂತು ಹೊಡೆಯೋಣ ಅಂತ ಮಾಡಿದ್ದೆ. AW ತೆಗೆದು ಅವನಲ್ಲಿ ಕಾಣಲಿಲ್ಲ ಗೈಸ್ ನನಗೆ. ಆಮೇಲೆ ನೆಟ್ ಹೋಗ್ಬಿಡ್ತು. ನೆಟ್ ಹೋಯ್ತು, ಅದಕ್ಕೆ ನಾನು ಕೆಳಗಡೆನೇ ಹೋಗ್ಬಿಟ್ಟಿದ್ದೆ. ಸೀದಾ ನನಗೆ ಅವ್ರು ಯಾವಾಗ ಹೊಡೆದಿದ್ದಾರೆ ಅಂತ ನನಗೆ ಗೊತ್ತಾಗಿಲ್ಲ. ಗೊತ್ತಾಗಲಿಲ್ಲ ಗೈಸ್ ನನಗೆ. ಇಲ್ಲಿ ನೋಡಿ ಡೈರೆಕ್ಟ್ ನಾನು ಇಲ್ಲಿ ಬಂದಿದ್ದೀನಿ. ನನ್ನ ಹೆಲ್ತ್ ಇಲ್ಲ. ಅವ್ನ ಮೇಲಿಂದ ಬಂದ, ಆದರೂ ನಾನು ಗ್ಲೂವಲ್ಲಿ ಹಾಕಿದೆ. ನನ್ನ ಹೆಲ್ತ್ ಇದ್ದಿದ್ದಿಲ್ಲ. ಅವನು ಹೊಡೆದ್ಬಿಟ್ಟ ಗೈಸ್ ನನಗೆ. ಮತ್ತೆ ಅವಳು ಫಿನಿಶಿಂಗ್ ಮೂವ್ ಕೊಡ್ತಾನೆ. ಅವರಿಬ್ಬರು ಆದರೂ ನಮಸ್ತೆ ತೋರಿಸಿ ಹೊಡಿತಾನೆ ಗೈಸ್ ನನಗೆ. ನೋಡಿ ಹೇಗಿದ್ದಾನೆ ನನ್ನ ಫ್ರೆಂಡ್, ಹೇಗೆ ಆಡ್ತಾರೆ. ಮತ್ತು ಇವರಿಬ್ಬರು ಇವನು MP14 ಚಿಪ್ ತೊಗೊಂಡು ಅಂತ ಹೇಳ್ತಾನೆ. ಆದರೂ ಅವ ಸಾಯಂಗೆ ಇಲ್ಲ ಗೈಸ್. ನೋಡೋಣ ಈ ರೌಂಡು ಗೆಲ್ತಿರ್ಬೋದು. ನೋಡೋಣ. ಈ ಕಡೆ ಬಂದು ನಿಂತಿದ್ದಾನೆ. ಝೋನ್ ಬಂದಾನೆ, ಆದರೆ ಇವನು ಕೊಡ್ತಾನೆ. ನಾವು ಗೆಲ್ತಾನೆ ಅನಿಸುತ್ತೆ ಈ ರೌಂಡ್. ಈಗ ನಾವು ಗೆಲ್ತೇವೆ ಬಿಡಿ. ಈಸಿ ಗೆಲ್ತೇವೆ. ಈಸಿ ಇದೆ. ಹೆಲ್ತ್ ತುಂಬಾ ಕಡಿಮೆ ಇದೆ. ಅವ್ನು ಹೆಲ್ತ್ ಹಾಕೊಂಡ್ರೆ ಅವನು ಹೊಡಿತಾನೆ ಗೈಸ್. ನೋಡಿ ಗೈಸ್ ಆಗಲಿ ಇದೆ 5 ತ್ರಿಬಲ್ ಚಿಪ್ ಇದೆ ಗೈಸ್. ಗನ್ನು ಹೊರಗಡೆ ಬಂದು ದರ್ರ ಅಂತ ಹೇರ್ಬಿಡೋದು ಅಷ್ಟೇ. ಅದಕ್ಕೆ ಸ್ಕೋಪ್ ಹಾಕೊಂಡು ಈಗ ರೆಡಿ ನಿಂತಿದ್ದಾನೆ ನೋಡಿ. ನಮ್ಮ SG ಹರ್ಷನೂ ತುಂಬ ಡೇಂಜರ್ ಆಡ್ತಾನೆ ಗೈಸ್. ಬಂದ ಅವನು ಆ ಕಡೆ ಝೋನ್ ಇದೆ ಗೈಸ್. ಆ ಕಡೆ ಹೋಗಲ್ಲ ಅವನು. ಆ ಕಡೆ ಝೋನ್ ಇದೆ. ಹೇಗಾದರೂ ಅವನು ಈ ಕಡೆ ಬರಲೇಬೇಕು. ಬಂದಿದ್ದಾನೆ, ಆದರೆ ಇವನು ಗ್ಲೋವಲ್ ಹಿಂದ್ಗಡೆ ಹೋಗಿದ್ದಾನೆ. ಮತ್ತೆ ನೋಡಿ ಗೈಸ್ ಅಲ್ಲಿ ಕುಂತಿದ್ದಾನೆ ಅವನು. ಬರ್ತಾನಿಲ್ಲ.
ಬರೀ ಕ್ಯಾಂಪರ್ ಗೈಸ್. ಅವನು ಗ್ಲೂ ವಾಲ್ ಇಟ್ಕೊಳ್ಳಿಲ್ಲ ಅಂದರೆ ತುಂಬಾ ಸೋತೆ ಬಿಡ್ತಾನೆ ಅವನು. ಗ್ಲೂ ವಾಲ್ ಮೇನ್ ಗೈಸ್ ಅವನಿಗೆ ಮತ್ತೆ ಇಲ್ಲಿ ಕಂಟೈನರಿಂದ ಡಕ್ಕೊಂಡು ನೋಡಿ ಗೈಸ್ ಅಂದಾಗೇನೆ. ಯಾಕಂದರೆ ಅವ್ನು HP ತುಂಬ ಹೋಯ್ತು, ಹೋಗ್ದ ಕಂಟೈನರಿಂದ ಡಕ್ಕೊಂಡು ಬಿಟ್ಟ ನೋಡಿ. ಕಂಟೈನರಿಂದ ಅಡ್ಕೊಂಡ ಗೈಸ್ ಅವನು 2 ಗೆದ್ದಿದ್ದ, ನಾವು 2 ಗೆದ್ದಿದ್ದೀವಿ. ಈಗ ಝೂನ್ ಬಂತು, ಅವನು ಹೊರಗಡೆ ಬರಲೇಬೇಕು ಗೈಸ್. ಬಂದಾನೆ ಹೊರಗಡೆ ಅವನು. ಇವನು ಝೋನ್ ಒಳಗಡೆ ಹೋಗ್ತಿದ್ದಾನೆ. HP ಹೋಗ್ತಾಯಿತ್ತು, ಹೊಡೆದಿದ್ದ ಗಾಯ್ಸ್. ದೊಡ್ಡ ಶಾಟ್ ಹೊಡೆದ ಗಾಯ್ಸ್ ಅವನಿಗೆ. ಅಜಯ್ಗೆ ಅಂತ ಹೊಡಿತಾನೆ ಗಾಯ್ಸ್ ನಮ್ಮ ಹರ್ಷ. ಇವನು ಲೆವೆಲ್ ಕಡಿಮೆ ಇದ್ದರೆ ತುಂಬ ಡೇಂಜರ್ ಆಡ್ತಾನೆ ಗಾಯ್ಸ್. ಇವನು ಕಷ್ಟ. ಮತ್ತೆ ನನಗೆ ಟೈಮ್ ಬಂತು ಗೈಸ್, ನಾನು ಹೋಗ್ತೀನಿ, ಹೊಡೆಸ್ಕೊತೀನಿ, ಬರ್ತೇನೆ ಗೈಸ್. ಇಬ್ಬರು ಮಾತ್ರ ಚೆನ್ನಾಗಿ ಆಡ್ತಾರೆ. ಅದಕ್ಕೆ ನಾನು ಈ ಸಾರಿ ತ್ರಿಬಲ್ ಚಿಪ್ ತೊಗೊಂಡೆ. MP5 ತ್ರಿಬಲ್ ಚಿಪ್ ತೊಗೊಂಡೆ ನೋಡಿ ಬಿಡೋಣ ಅಂತ. MP5 ತ್ರಿಬಲ್ ಚಿಪ್ ಮತ್ತು ಶಾರ್ಟ್ ಗನ್ ತೊಗೊಂಡೆ. ಹೆಲ್ಮೆಟ್ನ ಮ್ಯಾಕ್ಸ್ ಹೊಡ್ಕೊಂಡೆ, ಎಲ್ಲ ಮ್ಯಾಕ್ಸ್ ಹೊಡ್ಕೊಂಡಿದ್ದೆ. ನಾನು ಮತ್ತೆ ನನಗೆ ಹಾಯ್ ಮಾಡ್ತಾನೆ. ಅದಕ್ಕೆ ನಾನು ಹಾಯ್ ಮಾಡೋಕ್ಕೆ ನೋಡ್ತಿದ್ದೇನೆ. ಅವನು ಹೋಗೋ ತನಕ ನಾನು ಸುಮ್ಮನೆ ನಿಂತೆ. ಅವನು ಹೋಗಲಿಲ್ಲ, ಅದಕ್ಕೆ ನಾನು ಹೋಗಲಿಲ್ಲ. ನನಗೆ ಮತ್ತೆ ಹೋಗ್ಕೊಂತಿದ್ರು ಗೈಸ್ ಅವ್ರು. ಯಾಕೆಂದರೆ ನಾ ಇಬ್ಬರು ಹೊಡ್ಸ್ಕೊಂಡ್ಬಿಡ, ಅವ್ನು ಇಮೋಟ್ ನೋಡು ಅದು ನೋಡು ಅಂತ ಅನ್ಕೊಂತ ಕುಂದಿರ್ತಾಯಿದ್ರು. ನಾನು ಇಲ್ಲಿ ಈ ಕಡೆ ಬರ್ತಾನೆ ಇಲ್ಲಿ ಅಂತ ಅಂದ್ಕೊಂಡಿದ್ದೆ. ಅದರ ಮೇಲೆ ಬಂದು ಅವನಿಗೆ ಹಡ್ಡು ಕೊಟ್ಟಾಗೈತದೆ. ಹಡ್ಡು ಬಿತ್ತು. ಇವನು ಹೊಡಿಯಂಗೆ ಇಲ್ಲ ಗೈಸ್. ಅವನು ಅಲ್ಲಿ ಹೋಗಿ ಡಕ್ಕೊಂತಾನೆ. ಯಾಕಂದರೆ ಹಾಳಾಗಲ್ಲ ಗೈಸ್. ಅದಕ್ಕೆ ಕಸ್ಟಮರ್ಗೆ ರಿವೈವ್ ಬರೋಂಗಿಲ್ಲ ಗೈಸ್. ಅದಕ್ಕೆ ಅವನು ರಿವೈವ್ ಮಾಡಲ್ಲ. ನನಗೆ ಕಸ್ಟಮರ್ಗೆ ರಿವೈವ್ ಬರೋಂಗಿಲ್ಲ ಗೈಸ್, ಅದು ರೂಲ್ಸ್ ಅದು.